ಎರವಲು ಸಂಸ್ಕೃತಿಯಿಂದ ಹರಪನಹಳ್ಳಿ ಕ್ಷೇತ್ರಕ್ಕೆ ಕರೆತಂದಿದ್ದು ಕರುಣಾಕರ ರೆಡ್ಡಿಯನ್ನಲ್ಲ, ಭಾರತ ದೇಶಕ್ಕೆ ಬ್ರಿಟಿಷರನ್ನ ಕರೆತಂದಂತಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನ ಓಡಿಸಿದಂತೆ ಮುಂದಿನ ಚುನಾವಣೆಯಲ್ಲಿ ಕರುಣಾಕರ ರೆಡ್ಡಿಯನ್ನ ಉಚ್ಚಾಟನೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಹೂವಿನ ಹಡಗಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ಹೇಳಿದರು. ನಗರದ ತರಳಬಾಳು ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತ ಖಂಡಿಸಿ ಕಾರ್ಯಕರ್ತರ ಸಂಘಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಈ ಬಾರಿ ಸ್ಥಳೀಯರಿಗೆ ಅವಕಾಶ ನೀಡುವಂತೆ ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿದ್ದೇವೆ. ಯಾರಿಗೆ ಟಿಕೆಟ್ ಸಿಕ್ಕರೂ ಸ್ಥಳೀಯರ ಗೆಲುವು ನಿಶ್ಚಿತ. ರೆಡ್ಡಿ ಅವರನ್ನ ಗೋ ಬ್ಯಾಕ್ ಮಾಡಲಿದ್ದೇವೆ ಎಂದರು. ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಮಾತನಾಡಿ, ನರೇಗಾ ಕಾಮಗಾರಿಗೆ ಗಾಂಧೀಜಿ ಹೆಸರು ತೆಗೆದು ರಾಮನ ಹೆಸರಿಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಅಪಪ್ರಚಾರ ಮಾಡಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಲೂಟಿ ಮತ್ತು ಹಗರಣಗಳ ರೂವಾರಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಮುಖಭಂಗವಾಗಲಿದೆ. ಜಿಲ್ಲೆಯ 8 ಕ್ಷೇತ್ರದಲ್ಲಿಯೂ ಬಿಜೆಪಿ ಗೆಲುವು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ ಎಂದರು. ಹರಿಹರ ಶಾಸಕ ಬಿವಿ ಹರೀಶ್ ಮಾತನಾಡಿ, ಮಾಜಿ ಶಾಸಕ ಜಿ ಕರುಣಾಕರ ರೆಡ್ಡಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಸ್ಪಂದಿಸಿಲ್ಲ ಎಂದು ಈ ವೇದಿಕೆ ಸಾಬೀತು ಮಾಡಿದೆ. ಬಿಜೆಪಿ ಪಕ್ಷ ಕ್ಷೇತ್ರಕ್ಕೆ ಯಾರು ಸೂಕ್ತ ಅಂತ ತೀರ್ಮಾನಿಸುತ್ತದೆ. ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಭವಿಷ್ಯ ಬಿಜೆಪಿಗೆ ನಿಶ್ಚಿತ ಎಂದರು. ಇನ್ನು ಮುಖಂಡ ಕಣಿವೆಹಳ್ಳಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶದ ಶ್ರೇಯಸ್ಸು ಮೋದಿಯ ಮಂತ್ರ, ದುರಾಡಳಿತ ಕಾಂಗ್ರೆಸ್ನ ಕುತಂತ್ರ, ಸದಾ ಹಗರಣಗಳಲ್ಲಿಯೇ ಮುಳುಗಿ ಹೋಗಿರುವ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಹಣವನ್ನ ಲೂಟಿ ಮಾಡಿ ದಲಿತರ ಪರ ಇದ್ದೇವೆ ಎಂದು ಬುರುಡೆ ಬಿಡುತ್ತಾರೆ. ಮುಂದಿನ ಚುನಾವಣೆಯಲ್ಲಿ ಮತದಾರ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ಹೇಳಿದ್ರು. ಪ್ರಬಲ ಆಕಾಂಕ್ಷಿ ಮುಖಂಡ ನಂಜನಗೌಡ ಮಾತನಾಡಿ, ಬಾಲಿಶ ಬುದ್ಧಿಯ ರಾಹುಲ್ ಗಾಂಧಿಗೆ ಬರುವ ಚುನಾವಣೆ ಪಾಠ ಕಲಿಸಲಿದೆ. ಜೆಜೆಎಂ ಎಂಬ ಅಪೂರ್ಣ ಲೂಟಿ ಕಾಮಗಾರಿಗಳಂತೆ ಅನೇಕ ಕಾಮಗಾರಿಗಳು ಕಾಂಗ್ರೆಸ್ನದ್ದು, ಅಭಿವೃದ್ಧಿ ಮಂತ್ರ ಬಿಜೆಪಿಯದ್ದು ಎಂದರು. ಆಕಾಂಕ್ಷಿ ವೈಡಿ ಅಣ್ಣಪ್ಪ ಮಾತನಾಡಿ, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಜನ ಪ್ರಬಲ ಆಕಾಂಕ್ಷಿಗಳಿದ್ದೇವೆ. ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ನಮ್ಮ 5ರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ. ಸಮಗ್ರ ತಾಲೂಕಿನ ಅಭಿವೃದ್ಧಿ ನಮ್ಮ ಗುರಿಯಾಗಿದೆ ಎಂದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಒಂದೇ ಭಾರತೀಯ ಜನತಾ ಪಾರ್ಟಿಗೆ, ಶ್ರೀ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಎಸ್ ಯಡಿಯೂರಪ್ಪ ಅವರಿಗೆ, ಜನಪ್ರಿಯ ಮಾಜಿ ಸಂಸದರಾದಂತಹ ಜಿಎಂ ಸಿದ್ದೇಶ್ವರ್ ಅವರಿಗೆ, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪ ಅವರಿಗೆ ಕಾಣುವಂತಿದ್ರು. ಇವತ್ತು ದೇಶದಲ್ಲಿ ನರೇಗಾ ಅಥವಾ ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಬಹಳ ಜನ ಕೆಲಸ ಮಾಡಿಸೋದನ್ನ ಭ್ರಷ್ಟಾಚಾರ ನಡೀತಾರೆ. ನಿಮಗೆಲ್ಲ ಗ್ರಾಮದ ಜನಕ್ಕೂ ಕೂಡ ಗೊತ್ತಿದೆ. ಯಾರು ಮಾಡೋದಿಲ್ಲ, ಎಲ್ಲ ಬ್ರೋಕರ್, ಕಮಿಷನ್, ಮಧ್ಯವರ್ತಿ ಮೂಲಕ ಕೆಲಸಗಳನ್ನು ಮಾಡ್ಕೊಂಡು ಯಾರೋ ಹೆಸರಿಗೆ ಜಾಬ್ ಕಾರ್ಡನ್ನು ಕೊಟ್ಟು ಅವರು ಸ್ವಲ್ಪ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗೋದು ನಾವು ನೋಡ್ತಾ ಇದ್ದೀವಿ. ಇದಾಗಬಾರ್ದು. ನೇರವಾಗಿ ಯಾರೋ ಇಂಥವರಿಗೆ ನಾವು ತಕ್ಕ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಬಂದಿದೆ. ಇವತ್ತು ಮಹಾತ್ಮ ಗಾಂಧಿ ನರೇಗಾ ಅಂತಕ್ಕಂಥ ಇತ್ತು. ಆ ಸ್ಕೀಮ್ನಲ್ಲಿ ಅನೇಕ ಲೋಪದೋಷಗಳಿದ್ವು. ಆ ಲೋಪದೋಷಗಳನ್ನು ಸರಿಪಡಿಸಿ ಒಂದು ಹೊಸದಾಗಿ ಅದನ್ನು ಮಾಡಬೇಕು, ಒಂದು ಹೊಸ ರೂಪವನ್ನು ಕೊಟ್ಟು ಒಂದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದು ಈ ವಿಬಿಜಿ ರಾಮ್ಜಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಇದರಲ್ಲಿ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ನಮ್ಮ ಕೂಲಿ ಕಾರ್ಮಿಕರಿಗೆ ಮೊದಲು 125, 170, 180 ರೂಪಾಯಿ ಇದ್ದದನ್ನ ಎಷ್ಟು ಬಾರಿ ಹರಪನಹಳ್ಳಿಗೆ ಬಂದಿದೆ. ಹರಪನಹಳ್ಳಿಗೆ ಬಹಳ ಸಲ ಬರ್ತಾರೆ ಬಿಡ್ರಿ. ಅವ್ರು ಬಂದರೆ ದುಗ್ಗತ್ತೆಯಲ್ಲಿರೋ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಲ್ಲಿಂದ ಅವ್ರ ಮನೆಗೆ ಹೋಗ್ತಾರೆ. ಹರಪನಹಳ್ಳಿ ಅಭಿವೃದ್ಧಿ ಬಗ್ಗೆ ಅಂತೂ ಇವತ್ತು ಇಡೀ ಜಿಲ್ಲೆ ಗಮನಿಸ್ತಾ ಇಲ್ಲ ಅಂತಕ್ಕಂಥ ಭಾವನೆ. ಅದರಲ್ಲೂ ಇವತ್ತು ಹೇಗೆ ನೀವು ನಿಷ್ಠಾವಂತ ಕಾರ್ಯಕರ್ತರಿದ್ದೀರಿ, ನಿಮಗೆ ನ್ಯಾಯ ಸಿಗತ್ತೆ,
ನೀವು ಯಾವುದೇ ತಾಲೂಕಿನ ಶ್ರೇಯಾಭಿವೃದ್ಧಿ ಮತ್ತು ಶ್ರೇಯಸ್ಸು ಮತ್ತು ಜನಪರ ಯೋಜನೆಗಾಗಿ ನಾವು ಇವತ್ತು ಒಂದು ಯೋಜನೆಯನ್ನು ಮಾಡಿದ್ವಿ. ಅದೇನಂತ ಹೇಳಿದರೆ, ಇವತ್ತು ಈ 5 ಜನ ಮೇಲೆ ಬಡಗರದರೆ ತಾಕಲ್ಲು ನೀರು ಕುಡಿಯಬಲ್ಲದೆ ಸರ್ವಜ್ಞಾನಕ್ಕಾಗೈತಿ ಕಾಂಗ್ರೆಸ್ಸಿನ ಆಡಳಿತ. ಅದನ್ನು ಹೆಚ್ಚಿಗೆ ಬೇಡ, ಯಾಕಂದ್ರೆ ನಮಗೇನೆ ನಿಮಗೆ ಭಾಳ ಜಾಸ್ತಿ ಗೊತ್ತೈತಿ. ಯಾರ್ಯಾರು ಜಾತಕ ಬರೀಬೇಕು ಅಂತೀರ ಆ ಜಾತಕ ಬರೆದು ಬಿಟ್ಟಿರಿ. ಈಗ ಇದ್ರ ಜೊತೆಗೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಏನು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮತದಾರ ಬಂಧುಗಳೇ ಅಂತ ಹೇಳಿಕೊಂಡು ನನಗೊಂದು ಚೀಟಿನೂ ಚುನಾವಣೆಯಲ್ಲಿ ನಿಂತು ಬಹಳ ಅತಿ ಕಡಿಮೆಯಲ್ಲಿ ಮತಗಳ ಅಂತರದಿಂದ ಪ್ರಭಾವಗೊಂಡಿರ್ತಕ್ಕಂಥ ಗಾಯತ್ರಿ ಸಿದ್ದೇಶಣ್ಣನವರೇ ಹಾಗೂ ನಮ್ಮ ತಂದೆಯವರು ಮಾಜಿ ಸಂಸದರು ಆಗಿರ್ತಕ್ಕಂಥ ದೇವೇಂದ್ರಪ್ಪ ಅಪ್ಪನವರೇ ಹಾಗೂ ಈಗ ತಾನೇ ನಿಮ್ಮನ್ನು ಎಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಂಜನಗೌಡ್ರವರೇ ಹಾಗೂ ನಮ್ಮ ಹರಪನಹಳ್ಳಿ ತಾಲೂಕು ಹಡಗಲಿ ತಾಲೂಕು ಮಾಜಿ ಶಾಸಕರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಂದಳ್ಳಿ ಹಾಲಪ್ಪಣ್ಣ ಸರ್ ಅವರೇ ಹಾಗೂ ನಮ್ಮ ಹರಪನಹಳ್ಳಿ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಮುತ್ತಿಗೆ ವಾಗೇಶ